ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆ ಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತಂದರೆ, ನೀವು 19 ವಯಸ್ಸು ಆದ ನಂತರ ಅಂದರೆ 18 ವರ್ಷ ಕಂಪ್ಲೀಟ್ ಆಗಿ 19 ವರ್ಷ ಚಲ್ತಿ ಆದ ನಂತರ ಪ್ರತಿಯೊಬ್ಬರು ವೋಟಿಂಗ್ ಕಾರ್ಡನ್ನು, ಮತದಾನ ಗುರುತಿನ ಚೀಟಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಅದನ್ನು ನೀವು ಮನೆಯಲ್ಲೇ ಕೂತು ಆನ್ಲೈನಲ್ಲೇ ಯಾವ ಥರ ನೀವು ಅರ್ಜಿಯನ್ನು ಹಾಕಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಿಮಗೆ ಒಂದು ಸಪ್ರೇಟಾಗಿ ಲಾಗಿನ್ ಐ ಡಿ ಬೇಕಾಗಿರುತ್ತೆ. ಅಂದರೆ ಈಗ ನೀವು ವೋಟರ್ ಐ ಡಿ ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ, ಇಲ್ಲ ವೋಟರ್ ಐ ಡಿಗೆ ಕರೆಕ್ಷನಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಬಟ್ ನಿಮಗೆ ಒಂದು ವೋಟರ್ ಐ ಡಿದು ಒಂದು ಲಾಗಿನ್ ಪೇಜ್ ಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಆ ಲಾಗಿನ್ ಪೇಜನ್ನು, ಆ ಲಾಗಿನ್ ಐ ಡಿಯನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಈಗ ನಮ್ಮ ಕಂಪ್ಯೂಟರ್ ಸ್ಕ್ರೀನಿಗೆ ಬಂದಿದ್ದೇವೆ ಸ್ನೇಹಿತರೆ. ಈಗ ಫ್ರೆಂಡ್ಸ್, ನೀವೇನು ಮಾಡಬೇಕಪ್ಪ ಅಂತಂತಂದರೆ, ನೀವು ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗುತ್ತೆ. ಕ್ರೋಮ್ ಅಪ್ಲಿಕೇಶನ್ನಲ್ಲಿ ನೀವು ಓಪನ್ ಮಾಡಿದ ನಂತರ ನೀವು ಏನು ಮಾಡಬೇಕಪ್ಪ ಅಂತಂತಂದರೆ, ನೀವು ಸರ್ಚ್ ಬಾರ್ನಲ್ಲಿ ನೀವು ವೋಟರ್ ಸರ್ವಿಸ್ ಪೋರ್ಟಲ್ ಅಂತಂತೇಳಿ ನೀವು ಸರ್ಚನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಸರ್ಚ್ ಕೊಟ್ಟ ನಂತರ ನೀವು ನೋಡ್ತಾ ಇರ್ಬೋದು, ಒಂದೇ ಆಪ್ಷನ್ ಅದೇ ಬರುತ್ತೆ, ವೋಟರ್ ಸರ್ವಿಸ್ ಪೋರ್ಟಲ್ ಅಂತೇಳಿ. ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ಸ್ವಲ್ಪ ಲೋಡ್ ಆಗುತ್ತೆ ಸ್ನೇಹಿತರೆ, ವೇಟ್ ಮಾಡಬೇಕಾಗುತ್ತೆ ಲೋಡ್ ಆಗೋವರೆಗೂ. ಲೋಡ್ ಆದ ನಂತರ ನೀವು ನೋಡ್ತಾ ಇರ್ಬೋದು, ಈ ರೀತಿಯಾದ ನಿಮಗೆ ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಇಂಡಿಯನ್ ರೆಸಿಡೆನ್ಷಿಯಲ್ ಮತ್ತು ಇಂಡಿಯನ್ ಓವರ್ ಡ್ಯೂಸ್ ರೆಸಿಡೆನ್ಷಿಯಲ್ ಅಂತ ಬರುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಟೆಡ್ ಜಿಮೇಲು ಮತ್ತು ಫೋನ್ ನಂಬರು ಮತ್ತು ಇಪಿಕ್ ನಂಬರು ಮತ್ತು ನಿಮ್ಮ ಪಾಸ್ವರ್ಡು ಮತ್ತು ಕ್ಯಾಪ್ಚರ್ ಕೋಡನ್ನು ಹಾಕಿ ಇಲ್ಲಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ಕನ್ನು ಮಾಡಿದರೆ OTP ಹೋಗುತ್ತೆ. OTP ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದರೆ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಇದನ್ನು ನಿಮ್ಮ ಐ ಡಿ ಇಲ್ಲಪ್ಪ ಅಂತಂದರೆ ಯಾವ ಥರ ಐ ಡಿ ಕ್ರಿಯೇಟನ್ನು ಮಾಡ್ಕೋಬೇಕಾದ್ರೆ, ನೀವು ನೋಡ್ತಾ ಇರ್ಬೋದು ಅಲ್ಲಿ ಸೈನ್ ಅಪ್ ಅಂತೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ. ನೀವು ಅದರ ಮೇಲೆ ಏನು ಮಾಡ್ಬೇಕಂದ್ರೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಬಿಟ್ಟು ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ಅಂತಂತೇಳಿ ಕಾಣ್ತಾ ಇದೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂತಂದರೆ 10 ಅಂಕಿಯ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಎಂಟ್ರಿಯನ್ನು ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಂಟ್ರ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಅದು ಆಪ್ಷನಲ್ ಆಗಿರುತ್ತೆ ಸ್ನೇಹಿತರೆ, ಅದನ್ನೇನು ಎಂಟ್ರಿ ಮಾಡಬೇಕಂತಂತೇಳಿ ಏನು ಅವಶ್ಯಕತೆ ಏನು ಇರೋದಿಲ್ಲ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಪ್ಚರ್ ಕಾಣ್ತಾ ಇದೆ. ಆ ಕ್ಯಾಪ್ಚರನ್ನು ಕೆಳಗಡೆ ಹಾಕಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ನಂತರ ಈ ರೀತಿಯಾದ ನಿಮಗೆ ಇಂಟರ್ಫೇಸ್ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಫಸ್ಟ್ ನೇಮನ್ನು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಜೊತೆಗೆ ನೀವು ಲಾಸ್ಟ್ ನೇಮನ್ನು ಸಹ ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನೀವು ಪಾಸ್ವರ್ಡನ್ನು ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವು ಯಾವುದೋ ಒಂದು ನಿಮಗೆ ಸಂಬಂಧಪಟ್ಟಂತಹ ಇಲ್ಲೋ ಯಾವುದಾದ್ರೂ ಒಂದು ಪಾಸ್ವರ್ಡನ್ನು, ಅಂದರೆ ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಸ್ಟ್ರಾಂಗ್ ಅಂತ ಯಾವ ಥರ ಅಂತಂತಂದರೆ @ ಆಗಿರ್ಬೋದು, ಇಲ್ಲ ಅಂತಂದರೆ ಡಾಲರ್ ಸಿಂಬಲ್ ಆಗಿರ್ಬೋದು, ಒಂದಿಷ್ಟು ಸಿಂಬಲ್ಸ್ಗಳಿರುತ್ತೆ ಅದನ್ನು ಹಾಕಿರ್ಬೋದು. ಮತ್ತು ನ್ಯೂಮೆರಿಕಲ್ ನಂಬರ್ಸ್ ಅಂತೇಳಿ ಇರುತ್ತೆ. ನ್ಯೂಮೆರಿಕಲ್ ನಂಬರ್ಸ್ ಅಂತಂತ ಹೇಳಿದರೆ 1ರಿಂದ ಹಿಡಿದು 0ವರೆಗೂ ನಂಬರ್ಗಳಿರುತ್ತೆ. ಮತ್ತು ಸಿಂಬಲ್ಸ್ಗಳನ್ನು ಹಾಕಬೇಕು. 1ರಿಂದ ಹಿಡಿದು 10ರವರೆಗೂ ನಂಬರನ್ನು ಹಾಕಬೇಕಾಗತ್ತೆ. ಯಾವುದಾದ್ರೂ ಒಂದು ನಂಬರನ್ನು ಎಂಟ್ರಿ ಮಾಡೋಕ್ಕಾಗುತ್ತೆ. ಮತ್ತು 1ನೇ ಅಕ್ಷರ ಕ್ಯಾಪಿಟಲ್ ಆಗಿರಬೇಕಾಗತ್ತೆ. ಈ ರೀತಿಯಾಗಿ ನೀವು ಯಾವುದಾದ್ರೂ ಒಂದು ಪಾಸ್ವರ್ಡನ್ನು, ಇವೆಲ್ಲವನ್ನು ಒಳಗೊಂಡಂತಹ ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ನೀವು ಸೆಟ್ಟನ್ನು ಮಾಡಬೇಕಾಗುತ್ತೆ. ಸೆಟ್ ಆದ ನಂತರ ಏನು ಮಾಡಬೇಕಪ್ಪ ಅಂತಂತಂದರೆ, ಸಿಂಪಲ್ಲಾಗಿ ನೀವು ಇಲ್ಲಿ ರಿಕ್ವೆಸ್ಟ್ OTP ಅಂತಂತೇಳಿ ಕಾಣ್ತಿದೆ. ಈ ರಿಕ್ವೆಸ್ಟ್ OTP ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ಕನ್ನು ಮಾಡಿಬಿಟ್ರೆ ನೀವು ಏನು ಆಗಲೇ ಎಂಟ್ರಿ ಮಾಡಿದ್ರಲ್ಲ, ಆ ಎಂಟ್ರಿ ಮಾಡಿದಂತಹ 10 ಅಂಕಿಯ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ ಸ್ನೇಹಿತರೆ. ಆ OTPಯನ್ನು ನೀವೇನು ಮಾಡಬೇಕಪ್ಪ ಅಂತಂತಂದರೆ, ಇಲ್ಲಿ ಬಾಕ್ಸ್ಗಳಿವೆಯಲ್ಲ, ಆ ಬಾಕ್ಸ್ನಲ್ಲಿ ನೀವು 6 ಅಂಕಿಯ OTPನ ಎಂಟ್ರಿಯನ್ನು ಮಾಡಿ ಇಲ್ಲಿ ವೆರಿಫೈ ಅಂತಂತೇಳಿ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ಅಂತೇಳಿ ಬಂತು. ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟ್ರೇಟೆಡ್, ಕೈಂಡ್ಲಿ ಲಾಗಿನ್ ಅಂತಂತೇಳಿ ಕಾಣ್ತಾ ಇದೆ ಸ್ನೇಹಿತರೆ. ಈಗ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಯಿತು. ಈಗ ನೀವು ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ನೀವು ಆಗಲೇ ಏನು 10 ಅಂಕಿಯ ನಂಬರ್ ಏನು ಹಾಕಿದ್ರಲ್ಲ, ಆ 10 ಅಂಕಿಯ ನಂಬರನ್ನು ಹಾಕಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಪಾಸ್ವರ್ಡು, ನೀವೇನು ಪಾಸ್ವರ್ಡನ್ನು ಸೆಟ್ ಮಾಡಿದಾರಲ್ಲ, ಆ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಎಂಟ್ರಿಯನ್ನು ಮಾಡಿಬಿಟ್ಟು ಇಲ್ಲೇನು ಮೇಲ್ಗಡೆ ಕಾಣ್ತಾ ಇರತಕ್ಕಂಥ ಕ್ಯಾಪ್ಚರ್ ಕೋಡ್ ಏನಿದೆಯಲ್ಲ, ಆ ಕ್ಯಾಪ್ಚರ್ ಕೋಡ್ ಆ್ಯಸ್ ಇಟ್ ಇಸ್ ಸೇಮನ್ನು ಎಂಟ್ರಿ ಮಾಡಿಬಿಟ್ಟು ರಿಕ್ವೆಸ್ಟ್ OTP ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ರಿಕ್ವೆಸ್ಟ್ OTP ಮೇಲೆ ಮಾಡಿದರೆ ಇಲ್ಲಿ ಸ್ನೇಹಿತರೆ OTP ಹೋಗುತ್ತೆ. ಆ OTPನ ನೀವು ಇಲ್ಲಿ 6 ನಂಬರ್ OTPನ ನೀವು ಮತ್ತು ನಿಮ್ಮ ಫೋನ್ ನಂಬರ್ಗೆ ಹೋಗುತ್ತೆ, ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಎಂಟ್ರಿಯನ್ನು ಮಾಡಿಬಿಟ್ಟು ಇಲ್ಲೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಹೇಳಿದಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ.
ಈ ರೀತಿಯಾದ ನಿಮ್ಮ ಒಂದು ಇಂಟರ್ಫೇಸ್ ಹೊಸ ಇಂಟರ್ಫೇಸ್ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಹೊಸ ಅರ್ಜಿಯನ್ನು ಹಾಕ್ಬೋದು, ತಿದ್ದುಪಡಿ ಹಾಕ್ಬೋದು, ಅಪ್ಲೈಯನ್ನು ಮಾಡ್ಬೋದು, ಎಲ್ಲ ಥರದ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಇಲ್ಲಿ ನೀವು ಈ ಪಿಕನ್ನು ಡೌನ್ಲೋಡನ್ನು ಸಹ ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ಲಾಗಿನ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ಹೀಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಿರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಹೊಸ ಕರೆಕ್ಷನನ್ನು ಅಂದರೆ ಕರೆಕ್ಷನನ್ನು ಹಾಕಬೇಕು ಮತ್ತು ಹೊಸ ಅರ್ಜಿಯನ್ನು ಹಾಕಬೇಕು ಎಂಬುದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.